ಸೋ ಗೆಳೆಯರೆ, ಈ ವಿಷಯ ಕಹಿಯಾಗಿದೆ, ಆದರೆ ಸತ್ಯವಾಗಿದೆ. ಈ ಜಗತ್ತಿನಲ್ಲಿ ಯಾರು ತಮ್ಮ ಮುಂದೆ ಬೇರೆಯವರು ಪ್ರಗತಿ ಹೊಂದುವುದನ್ನು ನೋಡೋದಕ್ಕೆ ಬಯಸೋದಿಲ್ಲ. ಹಾಗೂ ಜಿಯೋ ಪಾಲಿಟಿಕ್ಸ್ನ ವಿಷಯ ಬಂದಾಗ ಈ ಸತ್ಯವು ಇನ್ನೂ ಹೆಚ್ಚು ಸ್ಪಷ್ಟವಾಗ್ತದೆ. ಪ್ರತಿಯೊಂದು ದೇಶವು ಮುಂಚೂಣಿಯಲ್ಲಿರೋದಕ್ಕೆ ಬಯಸ್ತದೆ, ಆದರೆ ಒಂದು ವೇಳೆ ಯಾವುದೇ ದೇಶವು ಮುಂದೆ ಬರ್ತಾ ಇದ್ರೆ ಆಗ ಅದರ ಹಾದಿಯಲ್ಲಿ ಅಡೆತಡೆಗಳನ್ನು ಎದುರಿಸಲಾಗ್ತದೆ. ಕೆಲವು ಈ ರೀತಿಯಲ್ಲಿ ನಮ್ಮ ಭಾರತದ ತೇಜಸ್ ಮಾರ್ಕ್ 1A ಫೈಟರ್ ಜೆಟ್ಗಳಿಗೂ ಆಗ್ತಾ ಇವೆ. ಆಶ್ಚರ್ಯಕರ ಸಂಗತಿ ಅಂದರೆ ಯಾರ ಗಮನವನ್ನು ಸೆಳೆಯದ ಈ ಪುಟ್ಟ ರಾಷ್ಟ್ರ ಡೆನ್ಮಾರ್ಕ್ ಬಗ್ಗೆ ಕೆಲವರಿಗೆ ಗೊತ್ತಿಲ್ಲದಿರಬಹುದು. ಈಗ ಈ ದೇಶ ಭಾರತದ ತೇಜಸ್ ಪ್ರಾಜೆಕ್ಟ್ನ ಮೇಲೆ ನಿಷೇಧ ಹೇರಿದೆ. ಈಗ ನೀವು ಯೋಚನೆ ಮಾಡ್ತಾ ಇರಬಹುದು, ಈ ಡೆನ್ಮಾರ್ಕ್ನಂತಹ ಸಣ್ಣ ದೇಶವು ಭಾರತದಂತಹ ಬೃಹತ್ ದೇಶಕ್ಕೆ ಏನು ಹಾನಿ ಮಾಡ್ತದೆ ಅಂತ. ಆದರೆ ಆಕ್ಚುಯಲ್ ಆಗಿ ತೇಜಸ್ನಂತಹ ಅಡ್ವಾನ್ಸ್ಡ್ ಫೈಟರ್ ಜೆಟ್ಗಳಿಗಾಗಿ ಹಾನಿಯಾಗಿದೆ. ಈ ಡೆನ್ಮಾರ್ಕು ಒಂದು ವಿಶೇಷವಾದ ಕಾಂಪೊನೆಂಟ್ ಎಂಜಿನ್ ಚಾರ್ಜ್ ಆಂಪ್ಲಿಫೈರ್ ಅನ್ನ ತಯಾರಿಸುತ್ತದೆ. ಹಾಗೂ ಈ ಕಾಂಪೊನೆಂಟ್ ಬಹಳ ಮುಖ್ಯವಾಗಿದೆ, ಯಾಕಂದ್ರೆ ಇದು ಎಂಜಿನ್ನ ಪವರ್ ಅನ್ನ ನಿಯಂತ್ರಿಸುವುದರಿಂದ ಎಲ್ಲ ಪರಿಸ್ಥಿತಿಯಲ್ಲಿ ಜೆಟ್ಗಳ ಪರ್ಫಾರ್ಮೆನ್ಸ್ಗಳು ಅತ್ಯುತ್ತಮವಾಗಿ ಉಳಿಯುತ್ತಿರುತ್ತದೆ. ಆದರೆ ಈ ಡೆನ್ಮಾರ್ಕ್ ಇದ್ದಕ್ಕಿದ್ದಂತೆ ರಷ್ಯಾ ಉಕ್ರೇನ್ ವಿವಾದವನ್ನು ಉಲ್ಲೇಖಿಸಿ ಭಾರತಕ್ಕೆ ಈ ಉಪಕರಣವನ್ನು ಕೊಡೋದಕ್ಕೆ ನಿರಾಕರಿಸಿದೆ. ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ HAL ಈ ಉಪಕರಣಕ್ಕಾಗಿ ಡೆನ್ಮಾರ್ಕ್ನ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರುವುದರಿಂದ ಇದು ನಮ್ಮ ತೇಜಸ್ ಪ್ರಾಜೆಕ್ಟ್ನ ಮೇಲೆ ದೊಡ್ಡ ಪರಿಣಾಮ ಬೀರಿದೆ. ಆದರೆ ಗೆಳೆಯರೆ, ನಿಮ್ಗೆ ಹೇಳೋದಾದ್ರೆ ಈ ಡೆನ್ಮಾರ್ಕ್ ಅಮೆರಿಕಾದ ಆಜ್ಞೆಯ ಮೇರೆಗೆ ತೇಜಸ್ MK1A ಅನ್ನ ಬ್ಯಾನ್ ಮಾಡಿದೆ. ಯಾಕಂದ್ರೆ ಈ ಒಂದು ಎಲಿಟ್ ಯುದ್ಧ ವಿಮಾನವು ಮಾರ್ಕೆಟ್ಗೆ ಬರಬಾರ್ದು ಅಂತ. ಸೋ ಗೆಳೆಯರೆ, ನಾವು ಇವತ್ತಿನ ಈ ವಿಡಿಯೋದಲ್ಲಿ ತೇಜಸ್ MK1 ರಲ್ಲಿ ಅಂತಹದ್ದೇನಿದೆ ಮತ್ತು ಈ ಜನರು ತೇಜಸ್ MK1 ಅನ್ನ ಮಾರ್ಕೆಟ್ಗೆ ಪ್ರವೇಶಿಸುವುದಕ್ಕೆ ಯಾಕೆ ಬಯಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಆದ್ರೆ ಗೆಳೆಯರೆ, ವಿಡಿಯೋದಲ್ಲಿ ಮುಂದುವರಿಯುವ ಮೊದಲು ತೇಜಸ್ MK1 ನ ಸಪೋರ್ಟ್ ಅಲ್ಲಿ ಈ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಹಿಂದ್ ಅಂತ ಬರೆಯೋದನ್ನ ಮರೆಯದಿರಿ. ಸೋ ಗೆಳೆಯರೆ, ಈ ವಿಡಿಯೋದಲ್ಲಿ ಸ್ವಲ್ಪ ಗಮನ ಕೊಡಿ. ಇಲ್ಲಿ ಕೇವಲ ಡೆನ್ಮಾರ್ಕ್ ಅಷ್ಟೇ ಅಲ್ಲದೆ ಅಮೆರಿಕವು ಕೂಡ ಭಾರತಕ್ಕೆ ಫೈಟರ್ ಜೆಟ್ ಎಂಜಿನ್ಗಳ ಪೂರೈಕೆಯನ್ನ ವಿಳಂಬಗೊಳಿಸುತ್ತಿದ್ದು, ಈ ಜನರಲ್ ಎಲೆಕ್ಟ್ರಿಕ್ನ ಮೂಲಕ ಬರುವ ಎಂಜಿನ್ಗಳು ಈಗ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ತಲುಪೋದಕ್ಕೆ ಸಾಧ್ಯವಾಗುವುದಿಲ್ಲ. ಇದನ್ನ 2024ರ ಅಂತ್ಯದವರೆಗೆ ಮುಂದೂಡಲಾಗಿದೆ ಮತ್ತು ಇದರ ಹಿಂದಿನ ಕಾರಣವೆಂದರೆ ಸಪ್ಲೈ ಚೈನ್ನ ನಿರ್ಬಂಧಗಳು ಅಂತ ಹೇಳಲಾಗುತ್ತದೆ. ಆದರೆ ಇದು ಕೇವಲ ಸಪ್ಲೈ ಚೈನ್ನ ಸಮಸ್ಯೆ ಅಲ್ಲ, ಇದು ಭಾರತದ ವಾಯುಪಡೆಯ ಆಧುನೀಕರಣವನ್ನ ವಿಳಂಬಗೊಳಿಸುವ ದೊಡ್ಡ ಜಿಯೋ ಪಾಲಿಟಿಕ್ಸ್ನ ತಂತ್ರವಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಆದರೆ ಇಲ್ಲಿ ಭಾರತವು ಸೋಲನ್ನ ಒಪ್ಪಿಕೊಳ್ಳಲು ಸಿದ್ಧವಾಗಿಲ್ಲ. ನಮ್ಮ ಬೆಂಗಳೂರು ಮೂಲದ ಭಾರತೀಯ ಕಂಪನಿಯ ಸಹಯೋಗದೊಂದಿಗೆ ಈ ಆಂಪ್ಲಿಫೈರ್ ಅನ್ನ ಉತ್ಪಾದಿಸಲು ಪ್ರಾರಂಭಿಸಿದ್ದು, ಶೀಘ್ರದಲ್ಲಿ ಅದರ ಅಂತಿಮ ಪರೀಕ್ಷೆಯನ್ನ ಪೂರ್ಣಗೊಳಿಸಲಾಗುವುದು. ಹಾಗೂ ಆಗ ನಾವು ಸಂಪೂರ್ಣವಾಗಿ ಸ್ವದೇಶಿ ಯುದ್ಧ ವಿಮಾನವನ್ನ ತಯಾರು ಮಾಡುವ ಸ್ಥಾನದಲ್ಲಿರಲಿದ್ದೇವೆ. ಗೆಳೆಯರೆ, ಇದು ಕೇವಲ ಆರಂಭವಷ್ಟೇ. ಮುಂಬರುವ ದಿನಗಳಲ್ಲಿ ನಾವು ಇನ್ನೂ ದೊಡ್ಡ ಹೆಜ್ಜೆಗಳನ್ನ ಇಡಲಿದ್ದೇವೆ. ಈ ತೇಜಸ್ ಮಾರ್ಕ್ 1A ವಿಶ್ವದ ಅತ್ಯಂತ ಹಗುರವಾದ ಮಲ್ಟಿ ರೋಲ್ ಫೈಟರ್ ಜೆಟ್ ಆಗಿದೆ. ಇದರ ತಾಂತ್ರಿಕ ಸಾಮರ್ಥ್ಯಗಳು ಮತ್ತು ನಿಖರವಾದ ವಿನ್ಯಾಸದಿಂದಾಗಿ ಇದು ವಿಶ್ವದ ಇತರೆ ಯುದ್ಧ ವಿಮಾನಗಳಿಗೆ ಕಠಿಣ ಸ್ಪರ್ಧೆಯನ್ನ ನೀಡುತ್ತಿದೆ. ಈ ಜೆಟ್ ಕೇವಲ ಬೆಲೆಯಲ್ಲಿ ಅಗ್ಗವಾಗದೆ ಅದರ ಚುರುಕುತನ ಮತ್ತು ಕ್ರಾಸ್ ಸೆಕ್ಷನ್ ಇಂದ ಇದನ್ನ ರೆಡಾರ್ ಇಂದ ಹಿಡಿಯೋದು ಕಠಿಣವಾಗಿದೆ. ಹಾಗೂ ಈಗ ನಾವು ಸಂಪೂರ್ಣವಾಗಿ ಸ್ವಾವಲಂಬಿಗಳಾಗುವ ಮತ್ತು ಭಾರತವು ಯಾರಿಗೂ ಅವಲಂಬಿತವಾಗಿಲ್ಲ ಅನ್ನೋ ಜಗತ್ತಿಗೆ ತೋರಿಸುವ ಸಮಯ ಬಂದಿದೆ. ಯಾವಾಗ ತೇಜಸ್ ಮಾರ್ಕ್ 1A ದೊಡ್ಡ ಪ್ರಮಾಣದಲ್ಲಿ ಆಕಾಶದಲ್ಲಿ ಪ್ರತಿಧ್ವನಿಸುತ್ತದೆ, ಆಗ ಪ್ರತಿ ದೇಶವು ನಮ್ಮ ಶಕ್ತಿಯನ್ನ ಅರಿತುಕೊಳ್ಳುತ್ತದೆ. ಆದರೆ ಈ ದೇಶಗಳು ತೇಜಸ್ ಮಾರ್ಕ್ 1A ಅನ್ನ ಯಾಕೆ ತಯಾರಿಸುವುದನ್ನ ನಿಲ್ಲಿಸ್ತಾ ಇವೆ? ಅಲ್ಲ, ಈ ತೇಜಸ್ ಮಾರ್ಕ್ 1A ಅಲ್ಲಿ ಅಂತಹ ವಿಶೇಷತೆ ಏನಿದೆ? ಸೊ ಗೆಳೆಯರೆ, ಇದಕ್ಕೆ ನಾನು ನೋಡಿದ ಸರಳ ಉತ್ತರ ಏನಿದೆ ಅಂದ್ರೆ, ಇದು ಕಡಿಮೆ ಬೆಲೆಯಲ್ಲಿ ಸಣ್ಣ ಸಣ್ಣ ದೇಶಗಳಿಗೂ ಲಭ್ಯವಿದ್ದು ಇದರ ಗುಣಮಟ್ಟವು ರಾಫೇಲ್ ಮತ್ತು ಸುಖೋಯ್ಗಿಂತ ಕಡಿಮೆ ಇಲ್ಲ. ನಿಮಗೆ ನಂಬಿಕೆ ಬರ್ತಾ ಇಲ್ಲ ಅಂತಂದ್ರೆ ಒಮ್ಮೆ ಈ ತೇಜಸ್ ಮಾರ್ಕ್ 1A ನ ವೈಶಿಷ್ಟ್ಯಗಳನ್ನ ನೋಡಿ. ಇದು ಭಾರತದಿಂದ ತಯಾರಿಸಲ್ಪಟ್ಟ ಅತ್ಯಂತ ಹಗುರವಾದ ಮಲ್ಟಿ ರೋಲ್ ಫೈಟರ್ ಜೆಟ್ ಆಗಿದ್ದು, ಇದು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಹೊಂದಿದೆ. ಹಾಗೂ ಇದರ ಡೆಲ್ಟಾ ವಿಂಗ್ ವಿನ್ಯಾಸದ ಕಾರಣದಿಂದಾಗಿ ಇದರ ರೆಡಾರ್ ಕ್ರಾಸ್ ಸೆಕ್ಷನ್ ತುಂಬಾ ಚಿಕ್ಕದಾಗಿದೆ. ಇದರರ್ಥ ಶತ್ರು ರೆಡಾರ್ಗಳು ಇದನ್ನ ಸುಲಭವಾಗಿ ಪತ್ತೆ ಹಚ್ಚಲು ಸಾಧ್ಯವಾಗುವುದಿಲ್ಲ. ಇದಷ್ಟೇ ಅಲ್ಲದೆ ಇದರ ಹಗುರವಾದ ರಚನೆ ಇದನ್ನು ಮತ್ತಷ್ಟು ಆಘಾತಕಾರಿಯಾಗಿಸುತ್ತದೆ. ಹಾಗೂ ಈ ವಿಮಾನದಲ್ಲಿ ಎಲೆಕ್ಟ್ರಾನಿಕ್ ಮತ್ತು ಡಿಜಿಟಲ್ ಸ್ಕ್ಯಾನ್ ಮಾಡುವ ರೆಡಾರ್ ಸಿಸ್ಟಮ್ ಅನ್ನ ಅಳವಡಿಸಲಾಗಿದೆ. ಇದರಿಂದ ಯಾವುದೇ ಕ್ಷಿಪಣಿಯು ಈ ಜೆಟ್ನ ಕಡೆಗೆ ಬಂದರೆ ಅದು ತಕ್ಷಣವೇ ಅದನ್ನು ಪತ್ತೆ ಮಾಡ್ತದೆ ಮತ್ತು ಅದರ ವಿರುದ್ಧ ರಕ್ಷಣಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ.
ಹಾಗೂ ಅದನ್ನು ಆಕ್ಟಿವ್ ಎಲೆಕ್ಟ್ರಾನಿಕಲಿ ಸ್ಕ್ಯಾನ್ಡ್ ಅರೆ AESA ಅಂತ ಕರೆಯಲಾಗ್ತದೆ. ಇದು ಏಕಕಾಲದಲ್ಲಿ ಅನೇಕ ಟಾರ್ಗೆಟ್ಗಳನ್ನು ಟ್ರ್ಯಾಕ್ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದು ಇದರಿಂದ ತೇಜಸ್ಗೆ ಶತ್ರುಗಳ ವಾಯುದಾಳಿಯಿಂದ ಬದುಕುಳಿಯುವುದಕ್ಕೆ ಹೆಚ್ಚುವರಿ ಶಕ್ತಿಯನ್ನು ನೀಡುತ್ತದೆ. ಈಗ ನೀವು ತೇಜಸ್ ಮಾರ್ಕ್ 1A ಬೆಲೆಯ ಮೇಲೆ ಗಮನ ಕೊಡಿ. ತೇಜಸ್ ಮಾರ್ಕ್ 1ನ ಬೆಲೆ ಪ್ರತಿ ಯೂನಿಟ್ಗೆ $42 ಮಿಲಿಯನ್ ಆಗಿದೆ. ಹಾಗೆಯೇ ಅಮೆರಿಕಾದ F-16ನ ಪ್ರತಿ ಯೂನಿಟ್ಗೆ $64 ಮಿಲಿಯನ್ ಆಗಿದೆ. ಸ್ವೀಡನ್ನ ಗ್ರಿಪನ್ E ಪ್ರತಿ ಯೂನಿಟ್ಗೆ $50 ಮಿಲಿಯನ್, ಫ್ರಾನ್ಸ್ನ ರಾಫೆಲ್ ಪ್ರತಿ ಯೂನಿಟ್ಗೆ 100ರಿಂದ 1,220 ಮಿಲಿಯನ್ ಆಗಿದೆ. ಯೂರೋಫೈಟರ್ ಟೈಫೂನ್ UK $125 ಮಿಲಿಯನ್ ಪ್ರತಿ ಯೂನಿಟ್ ಆಗಿದೆ. ಹಾಗೂ ಅಮೆರಿಕಾದ F-35 ಲೈಟ್ನಿಂಗ್ ಪ್ರತಿ ಯೂನಿಟ್ಗೆ $110 ಮಿಲಿಯನ್ ಆಗಿದೆ. ಇದರಿಂದ ಈಗ ನೀವೇ ಯೋಚನೆ ಮಾಡಿ ನೋಡಿ, ಕೇವಲ $42 ಮಿಲಿಯನ್ ಅದ್ಭುತವಾದ ಮತ್ತು ಮಾರಣಾಂತಿಕ ಯುದ್ಧ ವಿಮಾನವನ್ನ ಸಿಗುತ್ತಿರುವಾಗ ಅವರು $120 ಮಿಲಿಯನ್ ಯಾಕೆ ಖರ್ಚು ಮಾಡ್ತಾರೆ? ಹಾಗೂ ನನಗನ್ಸಿದಂತೆ ಈ ದೇಶ ತೇಜಸ್ ಮಾರ್ಕ್ 1A ಮಾರ್ಕೆಟ್ಗೆ ಪ್ರವೇಶಿಸುವುದಕ್ಕೆ ಅನುಮತಿಸದಿರಲು ಇದೇ ಕಾರಣವಾಗಿದೆ. ಈಗ ಪ್ರಶ್ನೆ ಏನು ಉದ್ಭವಿಸುತ್ತದೆ ಅಂದ್ರೆ, ಬರುವಂತಹ ಸಮಯದಲ್ಲಿ ಭಾರತವು ಈ ಸವಾಲುಗಳನ್ನ ಹೇಗೆ ಎದುರಿಸುತ್ತದೆ ಅನ್ನೋದು. ಡ್ರೋನ್ಗಳು, ಆರ್ಮ್ಸ್ ಟೆಕ್ನಾಲಜಿ ಮತ್ತು AI ಆಧಾರಿತ ಭವಿಷ್ಯದ ಯುದ್ಧದಲ್ಲಿ ಹೆಚ್ಚು ಸಂಖ್ಯೆಯ ಇಂತಹ ಯುದ್ಧ ವಿಮಾನಗಳನ್ನು ಹೊಂದಿರುವವರೇ ಗೆಲ್ಲುವುದು ಖಚಿತ. ಹಾಗೂ ಭಾರತವು ಈ ದಿಕ್ಕಿನಲ್ಲಿ ಬಹಳ ವೇಗವಾಗಿ ಕೆಲಸ ಮಾಡೋದಕ್ಕೆ ಪ್ರಾರಂಭಿಸಿದೆ. ಈ ತೇಜಸ್ ಜೊತೆಗೆ ಇತರೆ ಡ್ರೋನ್ಗಳು ಮತ್ತು AI ಆಧಾರಿತ ತಂತ್ರಜ್ಞಾನಗಳನ್ನು ಸಹ ಅಭಿವೃದ್ಧಿಪಡಿಸಲಾಗುತ್ತಿದೆ. ತೇಜಸ್ ಮಾರ್ಕ್ 2 ಮತ್ತು MCON ಅಂತಹ 5ನೇ ತಲೆಮಾರಿನ ಫೈಟರ್ ಜೆಟ್ಗಳು ಸಹ ಪೈಪ್ಲೈನ್ ನಲ್ಲಿ ಇವೆ. ಆದರೆ ಪ್ರಸ್ತುತ ತೇಜಸ್ ಮಾರ್ಕ್ 1A ಉತ್ಪಾದನೆಯು ಭಾರತಕ್ಕೆ ಬಹಳ ಮುಖ್ಯವಾಗಿದೆ ಮತ್ತು ಅದಕ್ಕಾಗಿಯೇ ವಿದೇಶಿ ಶಕ್ತಿಗಳು ಅದನ್ನ ತಡೆಯುವುದಕ್ಕೆ ತಮಗೆ ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇವೆ. ಇದರಿಂದ ಭಾರತದ ಈ ಸ್ವದೇಶಿ ಫೈಟರ್ ಜೆಟ್ ತೇಜಸ್ ಮಾರ್ಕ್ 1ನ ಯಶಸ್ಸಿಗೆ ವಿಶ್ವದ ದೊಡ್ಡ ದೊಡ್ಡ ದೇಶಗಳು ಹೆದರ್ತಾ ಇದೆ ಅನ್ನೋದು ಸ್ಪಷ್ಟವಾಗಿದೆ. ಅದು ಡೆನ್ಮಾರ್ಕ್ನ ನಿಷೇಧವಾಗಲಿ ಅಥವಾ ಅಮೆರಿಕಾದ ಪೂರೈಕೆಯಲ್ಲಿ ವಿಳಂಬ, ಇದೆಲ್ಲವೂ ಭಾರತದ ಬೆಳೆಯುತ್ತಿರುವ ಶಕ್ತಿಯನ್ನ ತಡೆಯುವುದಕ್ಕಾಗಿದೆ. ಆದರೆ ಭಾರತವು ತನ್ನ ಸ್ವದೇಶಿ ತಂತ್ರಜ್ಞಾನದ ಆಧಾರದ ಮೇಲೆ ಈ ಸವಾಲುಗಳನ್ನು ಎದುರಿಸುತ್ತಿದೆ ಹಾಗೂ ಶೀಘ್ರದಲ್ಲೇ ತೇಜಸ್ ಮಾರ್ಕ್ 1A ಉತ್ಪಾದನೆಯು ದೊಡ್ಡ ಪ್ರಮಾಣದಲ್ಲಿ ಪ್ರಾರಂಭವಾಗಲಿದೆ. ಸೊ ಗೆಳೆಯರೇ, ನೀವು ಭಾರತವು ತನ್ನ ಶಕ್ತಿಯ ಮೇಲೆ ತನ್ನದೇ ಆದ ತೇಜಸ್ ಮಾರ್ಕ್ 1A ಉತ್ಪಾದಿಸಬೇಕು ಅಂತ ಬಯಸೋದಾದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ 5 ಗೆಳೆಯರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ನೀವು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಭಾರತಕ್ಕೆ ಸಂಬಂಧಪಟ್ಟಂತಹ ಇಂಥ ಮಾಹಿತಿಗಾಗಿ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಜೈ ಹಿಂದ್, ಜೈ ಭಾರತ್.